ಸಂಘದ ಒಂದು ಅನಿಸಿಕೆ ಹೇಳಬೇಕಾಗಿತ್ತು. ಶ್ರೀಯುತ ಕಿರಣ್ ಸರ್ ಒಳಗನವರು ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರು ಹಾಗೆ ಸಂಘದ ಸದಸ್ಯರಿಗೆ ಕಿರಣ್ ಅಂತ ಇಲ್ಲೇ ವಿನೋದ್ ನಗರದಲ್ಲಿ ವಾಸವಾಗಿರೋದು. ಮತ್ತು ಅನಿತಾ ಮೇಡಮ್ ಇಲ್ಲೇ ಇದ್ದಾರೆ. ಅನಿತಾ ಮೇಡಮ್ ಇಲ್ಲೇ ಇದ್ದಾರೆ. ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ಅವ್ರ ಬಗ್ಗೆ ಇರೋದ್ರಿಂದ. ಯಾಕೆಂದರೆ ನಮ್ಮದು ಸರ್ವಿಸ್ ಸರ್ಟಿಫಿಕೇಟ್ ಬೇಕಾಗಿದೆ. ಅಂದರೆ ಸರ್ವೀಸು ಈಗ ಆರ್ಮಿಗೆ ಸೇರಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಈ ಹುಡುಗ ಹೆಂಗಿದ್ದಾನೆ ಏನು ಎತ್ತ ಅಂತ ಒಂದು ಏರಿಯಾದಿಂದ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಆ ಸರ್ಟಿಫಿಕೇಟ್ನ ಕೌನ್ಸಿಲರು ಒಂದು ಸೈನ್ ಮಾಡಿ ಕೊಡಬೇಕಾಗಿರುತ್ತೆ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಮೇಡಮು ನನಗೆ ಫಸ್ಟ್ ಸರ್ಟಿಫಿಕೇಟು ಸೈನ್ ಮಾಡಿಕೊಟ್ಟಿದ್ದು. ಯಾಕಂದರೆ ಇವಾಗ ಏನಕ್ಕೆ ಹೊರಡೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಇಲ್ಲಿರೋದು ಕಾರಣಕ್ಕೋಸ್ಕರ ನಾನು ಅದೊಂದು ಇನ್ಸಿಡೆಂಟ್ ಹೇಳ್ಬೇಕನ್ನಿಸ್ತು, ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸರ್ ಇನ್ನೊಂದು ಏನು ಇನ್ಸಿಡೆಂಟ್ ಹೇಳ್ಬೇಕಂತಂದರೆ, ಏನಪ್ಪ ಇವನು ಗಡ್ಡ ಇದೆ, ಆಮೇಲೆ ಕಿವಿನ ಒಲೆ ಹಾಕೊಂಡಿದ್ದಾನೆ, ಈ ಥರ ಏನಕ್ಕೆ ಈ ಥರ ಬಂದಿದ್ದಾರೆ ಏನು ಎತ್ತ ಅಂತ ಕೇಳೋದಾದರೆ, ನಕ್ಸಲ್ ಮುಕ್ತ ಭಾರತ್ ಮಾಡಿದ್ರು ಮೊನ್ನೆ. ಈಗ ನಕ್ಸಲ್ರು ಎಲ್ಲ ನಕ್ಸಲ್ರನ್ನ ಹೊಡೆದು ಎಲ್ಲ ನಕ್ಸಲ್ ಮುಕ್ತ ಭಾರತ್ ಮಾಡಿದ್ರು. ಏನಾಯಿತು ಅಂತಂದರೆ ಅಲ್ಲಿ ನಕ್ಸಲ್ ಮುಕ್ತ ಭಾರತ್ ಇರೋವಂಥ ನಕ್ಸಲ್ ಮುಕ್ತ ಭಾರತ್ ಮಾಡೋವಂಥ ಸಿಚುವೇಶನ್ ಏನಾಗಿತ್ತು ಅಂದರೆ, ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಛತ್ತೀಸ್ಗಢದಲ್ಲಿ. ಛತ್ತೀಸ್ಗಢದಲ್ಲಿ ನನ್ನ ಫಸ್ಟ್ ಪೋಸ್ಟಿಂಗ್ ಛತ್ತೀಸ್ಗಢಲ್ಲಿ. ಏನು ಅರ್ಥನೇ ಆಗ್ತಿರಲಿಲ್ಲ. ಏನಕ್ಕಪ್ಪ ಆರ್ಮಿಗೆ ಹೋದೆ, ಏನು ಕತೆ, ಏನು ಎತ್ತ, ಏನು ನೋಡೋಣ, ಏನು ಕತೆ ಅನ್ನೋದ್ರೆ ಒಂದು ಯೂನಿಫಾರ್ಮ್ಗೋಸ್ಕರ ಹೋಗಿದ್ದೆ ನಾನು ಆರ್ಮಿಗೆ. ಅಲ್ಲಿಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ನಾನು ಇಲ್ಲೇ ಇದೇ ವಿನೋದ್ ನಗರ ಆದರ್ಶ ಕಾಲೋನಿ ಇಲ್ಲೇ ಇದ್ದಿದ್ದು ಒಂದು ಹುಡುಗ ನಾನು ಏನಕ್ಕೆ ಆರ್ಮಿಗೆ ಹೋಗ್ಬೇಕು ಅನ್ನೋದು ಟಿವಿಲೇ ಒಂದು ಬಟ್ಟೆ ಬರ್ತಿದೆ, ನೋಡೋಣ ಆರ್ಮಿ ಬಟ್ಟೆ ಹಾಕೋಣ ಅಂದ್ಕೊಂಡು ಅಲ್ಲಿಗೆ ಹೋದೆ. ಆಮೇಲೆ ನೋಡ್ತೀನಿ ಛತ್ತೀಸ್ಗಢಿಗೆ ತೊಗೊಂಡೋಗಿ ಹಾಕಿದ್ರು ನನ್ನನ್ನು. ಅಲ್ಲಿ ನೋಡಿದ್ರೆ ಸುತ್ತಲೂ ಕಾಡು. ಏನಪ್ಪ ಇದು ಕಾಡು ಎಲ್ಲ ಏನೋ ಟೂರಿಸ್ಟ್ ಪ್ಲೇಸ್ ಥರ ಇದೆಯಲ್ಲ, ಇದು ಹೆಂಗೋ ಒಂದೆರಡು ತಿಂಗಳು ಸರ್ವಿಸ್ ಮಾಡೋಣ ಆಮೇಲೆ ನೋಡೋಣ ಅನ್ನೋ ಥರ. 2ನೇ ದಿವಸ 3ನೇ ದಿವಸ ಅಲ್ಲಿ ಸರ್ವೈವಲ್ ಮಾಡಿದೆ. 4ನೇ ದಿವಸಕ್ಕೆ ನನಗಂತೂ ಇಲ್ಲಿಂದ ನಕ್ಸಲ್ ಇರೋ ಜಾಗಕ್ಕೆ ನಾವು ಮೂವ್ ಮಾಡಬೇಕು, ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಆಪ್ರೇಷನ್ ಆಗುತ್ತೆ, ಆಪ್ರೇಷನಿಂದ ಮುಂದೆ ಹೋಗೋಣ ಅಂತ ಹೇಳಿದ್ವಿ. ಸರಿ ಆಯಿತು ಹೊರಡೋಣ ಅಂತ ನಾವು ಒಂದು ಟೀಮು ಎಲ್ಲ ತೊಗೊಂಡು ಎಲ್ಲ ಕಿಟ್ಟು ಬ್ಯಾಗು ಆ ಥರ ಎಲ್ಲ ಇರುತ್ತೆ ಇನ್ಸಿಡೆಂಟ್ಗೆ. ನಮ್ಮ ಹತ್ರ ವೆಪನ್ಸು, PP ಪೌಚು ಅದ. ಅಲ್ಲಿಂದ ಒಂದು ನಮ್ಮ ಬಾಡಿಯಲ್ಲಿ ಏನಿಲ್ಲ ಅಂತಂದ್ರೂ ಮ್ಯಾಗ್ಝಿನ್ ಒಂದು 5 kg, ಗನ್ ಒಂದು 5 kg, ಬ್ಯಾಗಲ್ಲಿ ತಿಂಡಿಗಿಂತ ಜಾಸ್ತಿ ನೀರೇ. ಏನಿಲ್ಲ ಅಂತಂದ್ರೂ ಒಂದು 25 ಲೀಟ್ರ್ ನೀರು ಇರುತ್ತೆ ನಮ್ಮ ಬ್ಯಾಗಲ್ಲಿ. ನನಗೆ 25 ಪರೋಟ ಮಾಡ್ಕೊಂಡಿದ್ದೆ. ಪರೋಟ ಗೊತ್ತಿದೆ, 25 ಪರೋಟ ಕೊಟ್ಟಿದ್ರು, 25 ಒಡೆ ಥರದ್ದು ಏನೋ ಕೊಟ್ಟಿದ್ರಲ್ಲಿ. ಅವೆಲ್ಲ ನನಗೆ ತಿಂಡಿ ಜಾಸ್ತಿ ಇಷ್ಟ ಅಂದ್ಬಿಟ್ಟು ತಿಂಡಿ ಹಾಕೊಂಡೆ, ನೀರು 2 ಲೀಟ್ರ್ ಬ್ಯಾಗಲ್ಲಿ ಹಾಕೊಂಡೆ ಹೊರಟೆ ಅವ್ರ ಜೊತೆಗೆ. ನೋಡೋಣ ಏನಾಗುತ್ತೆ. ಆದರೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಅಂದವರು ಹೋಗ್ತಾ 6 ಗಂಟೆ ಆಗೋಯ್ತು. ಏನಪ್ಪ ಇದು 6 ಗಂಟೆ ಕರ್ಕೊಂಡು ಹೋಗ್ತಾರಲ್ಲ, ಹೆಂಗೆ ನಡೆಯೋದು ಏನು ಎತ್ತ ಅಂತ ಒಂದು ಅರ್ಥ ಆಗಲಿಲ್ಲ. ನನಗೆ ಹೋಗ್ತಾ ಹೇಳಿದ್ರು ನನಗೆ, ಇಲ್ಲ
ಕೆಲಸ ಮಾಡು, ನೀನು ಹಿಂದೆ ಹೋಗ್ಬಿಡು, ಮುಂದೆ ಇನ್ನೊಂದು 2 ಟೀಮ್ ಹುಡುಗರಿದ್ದಾರೆ, ನೀವು ಹೊಸ ಹುಡುಗರಲ್ಲ, ನೀವು ಹಿಂದೆ ಇರ್ರಿ ಅಂತ ಅಂದ್ರು. ನಾವು ಹೊಸ ಹುಡುಗರನ್ನ ಹಿಂದೆ ಬಿಟ್ಟರೆ ಹಿಂದೆಯಿಂದ ಯಾರು ಹೊಡ್ಗಿರ್ಬಿಟ್ರೆ ಹೆಂಗೆ, ನಾವು ಮುಂದೆ ಇರ್ತೀವಿ ಅಂತ ಅಂದ್ರು. ಬೇಡ, ಮುಂದೇನು ಬೇಡ ಹಿಂದೇನು ಬೇಡ, ಮಧ್ಯದಲ್ಲಿರ್ರಿ ಅಂತ ಹೇಳಿದ್ರು. ಮಧ್ಯದಲ್ಲ, ಸರಿ ಆಯಿತು ಅಂತೇಳಿ ಮಧ್ಯದಲ್ಲೇ 2 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ನಡೆಯೋಕ್ಕೆ. ಹೆಚ್ಚು ಕಮ್ಮಿ 2 ಅವರ್ ನಡೆದ್ರು ಕಾಲ. ನಡೀತಾ 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 ಬಾಯಾರಿಕೆ ಆಯಿತು. ನೀರು ಘಟ 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 ಕುಡಿದ್ಬಿಟ್ಟು, ನಾನಂತೂ ಹಂಗೆ ಕುಡಿದೆ ನೀರು. ನನ್ನ ಜೊತೆ ಇರೋ ಫ್ರೆಂಡ್ಸ್ ಏನು ಮಾಡಿದ್ರು, ಸರಿ ಆಯಿತು ಬಿಡು, ಹೆಂಗೋ ನೀರು ಕುಡಿದ್ಬೋದಲ್ಲ ಏನಂತ ಚೂರು ಕುಡಿದ್ರು. ಅವ್ರ ಹತ್ರ 1 ಲೀಟ್ರ್ ಇದೆ, ನನ್ನ ಹತ್ರ 1 ಚೂರು ನೀರು. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅವ್ರವ್ರು 9-10 ಗಂಟೆ ಆಯಿತು. ನಾವು ಊಟ ಬಿಚ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ತಿಂದು ಎಲ್ಲ ಆಯಿತು. ನನ್ನ ಹತ್ರ ಇರೋ ಊಟ ಜಾಸ್ತಿ ತೊಗೊಂಡೋಗಿದ್ನಲ್ಲಪ್ಪ, 20 ರೊಟ್ಟಿ ತೊಗೊಂಡೋಗಿದ್ದೆ, ಎಲ್ಲ ಜಾಸ್ತಿ ಐಟಮ್ಸ್ ತೊಗೊಂಡೋಗಿದ್ದೆ. ಎಲ್ಲದರಲ್ಲೂ ಸ್ವಲ್ಪ ತಿಂದು ಉಳಿದಿದ್ದನ್ನು ಬಿಸಾಕ್ಬಿಟ್ಟೆ. ಇಲ್ಲೇ ಬಿಸಾಕ್ದೆ. ಇದು ತಗೊಂಡೋದ್ರೆ ಏನಕ್ಕೆ ವೇಸ್ಟು, ಬ್ಯಾಗ್ ಬೇರೆ ವಜೆ ಆಗಿಬಿಟ್ಟಿದೆ, ಇನ್ನೇನು ತಗೊಂಡೋಗೋದು ಬೇಡ ಅಂತೇಳಿ ಅಲ್ಲೇ ಬಿಸಾಕಿ ಹಂಗೆ ಬಂದು ಹೋದೆ. ಹೋಗ್ತಾ ಹೋಗ್ತಾ 2 ದಿನ ಆಗೋಯ್ತು. ಅಲ್ಲೇ ಇಟ್ಕೊಂಡ್ಬಿಟ್ರು ನಮಗೆ. ಇನ್ನು ಮುಂದೆ ಹೋಗ್ಬೇಕು, ಇನ್ನೂ ಆಪ್ರೇಷನ್ ಇದೆ ಅಂತ. ಊಟ ಎಲ್ಲ ಏನೂ ಇಲ್ಲ. ಏನು ಮಾಡೋದು? ಅಲ್ಲಿರೋರೆಲ್ಲ ಏನು ಮಾಡ್ತಿದ್ರು, ನುಗ್ಗೆ ಸೊಪ್ಪು ಅವು ಇವು ಐಟಮ್ಸ್ನು ಇವೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ನೀರು ಅದು ಇದು ಉಳಿಸ್ಕೊಂಡಿದ್ದೆ ಎಲ್ಲ ಹಂಗೆ ಸರ್ವೈವಲ್ ಮಾಡಿ 1 ವಾರ ಮಾಡಿದ್ವಿ. ಹೆಂಗೋ ಸರ್ವೈವಲ್. ಅದಾಗ್ತಿದ್ದಂಗೆ 1 ವಾರ 8 ದಿವಸ ಆಯಿತು. 8 ದಿವಸ ಆಗ್ತಿದ್ದಂಗೆ 8ನೇ ದಿವಸಕ್ಕೇನೆ ನನಗೆ ಅನಿಸ್ತು, ಅಲ್ಲಿ ನಾನು ಊಟ ಬಿಸಾಕಿದ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಎತ್ಕೊಂಬರೋಣ, ಊಟ ನೋಡೋಣ ಬಿದ್ದಿದೆಯೋ ಏನಾಗಿದೆ ಅದು ಅಂತ. ಕಲ್ ಮೇಲೆ ಬಿಸಾಕಿದ್ದೆ, ಕಲ್ ಮೇಲೆ ಹಂಗೆ ಅಂಟ್ಕೊಂಡಿದ್ದೆ ರೊಟ್ಟಿ. ಅದೇ ರೊಟ್ಟಿನ ಕಿತ್ಕೊಂಬಂದು ನೆನೆಸ್ಕೊಂಡು ತಿಂದಿದ್ದೆ. ಯಾಕೆ ಈ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಹೋಗಿ 9 ವರ್ಷ ಆಯಿತು. 9 ವರ್ಷದಲ್ಲಿ ನನಗೆ ಎಕ್ಸ್ಪೀರಿಯೆನ್ಸು ಅಂದರೆ ಛತ್ತೀಸ್ಗಢ ಅವರು. ಅಲ್ಲಿ ನಕ್ಸಲಿ ಡಿಪಾರ್ಟ್ಮೆಂಟಲ್ಲೇ ನಾನು ಕೆಲಸ ಮಾಡಿದ್ದು ಜಾಸ್ತಿ. ಇದೇ ಇನ್ಸಿಡೆಂಟು ನನ್ನ ಫಸ್ಟ್ ಇನ್ಸಿಡೆಂಟ್. ಇದು ಮನೆಯಿಂದ ಹೊರಗಡೆ ಹೋಗಿ ನಾನು ಆರ್ಮಿಗಂತ ಹೋಗ್ಬಿಟ್ಟು ಬಟ್ಟೆ ಹಾಕೋಣಕ್ಕಂತ ಹೋಗೋಣ. ಅಲ್ಲಿ ಹೋಗ್ತಾ ಹೋಗ್ತಾ ಮನಸ್ಸಾಗಿ ಈ ಥರ ನನ್ನ ಕನ್ವರ್ಟ್ ಆಗಿ, ಮತ್ತು ಅಲ್ಲಿಂದ ಈಗ ಜಸ್ಟ್ ಶ್ರೀನಗರಕ್ಕೆ ಏರ್ಪೋರ್ಟ್ ಡ್ಯೂಟಿಯಲ್ಲಿದ್ದೀನಿ ನಾನೀಗ. ನಮ್ಮದೇನು ಅಂತ ಕಾರ್ಗಿಲ್ಲು ಯುದ್ಧ ಮಾಡಬೇಕು ಅಂತ ಅಂಥರದ್ದೆಲ್ಲ ಏನಿಲ್ಲ. ಬಟ್ ಆದ್ರೂ ಅಲ್ಲಿ ಸರ್ವೈವಲ್ ಆಗೋದು, ಆರ್ಮಿಲಿ ಇರೋದು ತುಂಬ ಅವಾಗಿನ ಪರಿಸ್ಥಿತಿ ಒಂಥರ ಇದೆ, ಇವಾಗಿನ ಪರಿಸ್ಥಿತಿ ಒಂಥರ ಇದೆ. ಸರ್ ಹೇಳ್ತಿದ್ರು 99ನಲ್ಲಿ ನಾನು ಆರ್ಮಿಗೆ ಇದೆಲ್ಲ ಹೋಗಿದ್ದು ಅಂತ. 99ನಲ್ಲಿ ನಾನು ಹುಟ್ಟೇ ಇರಲಿಲ್ಲ, 97 ಅಷ್ಟೇ. ಅವರು ಆರ್ಮಿಲಿ ಅರ್ಧ ಸರ್ವಿಸ್ ಮಾಡಿ ಅವ್ರು ರಜೆಗೆ ಬಂದಿದ್ದಾರಲ್ಲ, ಅಷ್ಟು ಸರ್ವೀಸು ನಂದಾಗಿಲ್ಲ ಇನ್ನು. ಆ ಥರ ನಮ್ಮದ್ರಲ್ಲಿ ಒಂದು ಕಹಾನಿ ಹೇಳ್ತಾರೆ, ಇನ್ನೆಷ್ಟು ನಾವು ರಜೆ ಕಟ್ ಮಾಡಿದ್ದೀವೋ ಅದಕ್ಕಿಂತ ಜಾಸ್ತಿ ನಾನು ಸರ್ವಿಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ಸರ್ವೀಸು ಸರ್ದು ತುಂಬ ಇದೆ. ನಮಗೇನು ಮಾತಾಡ್ಬೇಕು ಅನ್ನೋದು ಅಷ್ಟು ಗೊತ್ತಿಲ್ಲ, ಅಷ್ಟು ಏನು ಗೊತ್ತೋ ಅಷ್ಟು ಹೇಳಿ. ಒಂದು ಅನಿಸಿಕೆ ಹೇಳ್ತಾ ಇದ್ವಿ ಅಂದರೆ, ಅವರು ಒಂದು ಕಥೆನ ಹೇಳ್ತಾ ಇದ್ದಾರೆ, ನಾವು ಇನ್ನೂ ಕೇಳಬೇಕು ಅನ್ನೋ ಒಂದು ಆಸೆ ಆಗ್ತಾ ಇತ್ತು ನೋಡಿ. ಕೇವಲ ಯೂನಿಫಾರ್ಮ್ಗೋಸ್ಕರ ಹಾಕೋಬೇಕು ಅಂತ ಆಸೆ ಪಟ್ಟು ಅಲ್ಲಿ ಹೋಗಿ ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಬಂಡೆ ಕಲ್ಮಲ್ಲಿ ಇದ್ದಿಂದ ರೊಟ್ಟಿಯಿಂದ ಕಿತ್ಕೊಂಡು ನೀರು ಹಾಕೊಂಡು ತಿಂದರು ಅಂತಂದರೆ ಇವಾಗ ನಾವು ತಿಂತೀವ? ಖಂಡಿತ ಇಲ್ಲ. ಆದರೂ ಕೂಡ ಅವರು ಹಿಂಜರಿದ್ದೇನೆ ಅಲ್ಲಿ ಸೇವೆ ಸಲ್ಲಿಸಿ ಈಗ ಒಂದು ಸುಖವಾದ ಪೋಸ್ಟಿಂಗ್ನಲ್ಲಿ ಅವರು ಏರ್ಪೋರ್ಟ್ನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮೇಡಮ್ ಮಾತಾಡ್ತಾ ಕೇಳ್ಕೊಳ್ತೀನಿ. ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಯಿತು. ನಾನು ಮದುವೆ ಆಗ್ಬೇಕಾದ್ರೆ ಅವ್ರು ಟ್ರೈನಿಂಗ್ ಮುಗಿಸಿ 1 ವರ್ಷ ಅವ್ರು ಸರ್ವಿಸ್ ಮಾಡಿದ್ರು ಅಷ್ಟೇ. ಅವಾಗ ನಾವು ಇಷ್ಟಪಟ್ಟು ಮದುವೆ ಆಗಿರೋದು, ಅರೇಂಜ್ ಮ್ಯಾರೇಜ್ ಅಲ್ಲ. ನಾವು ಇಷ್ಟಪಟ್ಟು ಅವ್ರನ್ನೇ ಮದುವೆ
ಟ್ರೈನಿಂಗ್ ಮಾಡಿರೋದಾಗಲಿ ಎಲ್ಲ ನಿಲ್ಲಿಸ್ಕೊಂಡ್ರೆ ನಿಜವಾಗ್ಲೂ ನಾನು ಮದುವೆ ಆಗಿರೋದು ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ನ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರೋರನ್ನ ದುಡ್ಡು ಮಾಡಿರೋರ್ನೆಲ್ಲ ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ. ನಾವು ಅವ್ರು ಬಿಟ್ಟು ನಾವು ಇಲ್ಲೇ ಒಬ್ಬರೇ ಸಿಂಗಲ್ ಪೇರೆಂಟ್ ಆಗಿ ನಾವು ಮಕ್ಕಳನ್ನ ನೋಡ್ಕೊತೀವಿ ಅಂದರೆ ನಮಗೆ ನಾವು ಹೆಮ್ಮೆ ಪಡಬೇಕು. ನಮಗೆ ನಾವು ಎಷ್ಟು ನಾನು ಬೇರೆಯವ್ರು ನನಗೆ ಹೇಳ್ತಾರೆ ಅನ್ನೋದಲ್ಲ, ನನಗೆ ಅನ್ಸುತ್ತೆ ತುಂಬ ಸರಿ ನಾನು ಸಿಂಗಲ್ ಪೇರೆಂಟ್ ಆಗಿ ನಾನು ಇಲ್ಲಿದ್ದು ನನ್ನ ಮಕ್ಕಳನ್ನಾಗಲಿ ನನ್ನ ಫ್ಯಾಮಿಲಿನಾಗಲಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾನು ಅವ್ರು ಮಾಡೋ ಕೆಲಸನೆಲ್ಲ ನಾನು ಮಾಡ್ತೀನಿ ಅಂತ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಾನು ಮಾಡೋ ಕೆಲಸಗಳೆಲ್ಲ ಪ್ರತಿಯೊಂದು ಬೆಳಗ್ಗೆಯಿಂದ ಇದ್ದು ರಾತ್ರಿ ತನಕ ಅವ್ರು ಏನೇನು ಮಾಡ್ತಾರೆ, ಒಂದು ರೇಷನ್ ಥರದಿಂದ ಹಿಡಿದು ಫ್ಯಾಮಿಲಿ ಜವಾಬ್ದಾರಿಯಿಂದ ಹಿಡಿದು ಮಕ್ಕಳ ಜವಾಬ್ದಾರಿಯಿಂದ ಹಿಡಿದು ಪೇರೆಂಟ್ಸ್ ಮೀಟಿಂಗ್ ಆಗಲಿ ಆ್ಯನ್ಯುವಲ್ ಡೇಗಾಗಲಿ ಪ್ರತಿಯೊಂದಕ್ಕೂ ನಾವೇ ಹೋಗ್ತೀವಿ. ಆದರೆ ಅವ್ರು ಮಾಡೋ ಕೆಲಸ ಇಲ್ಲಿ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ನಾವು ಮಾತ್ರ ಇಲ್ಲಿ ನಾವು ಕಷ್ಟಪಡ್ತಿರೋದು ನಾವು ಹೇಳ್ತೀವಿ, ಅವ್ರು ಮಾಡ್ತಿರೋ ಕೆಲಸ ಯಾರಿಗೂ ಗೊತ್ತಿರಲ್ಲ, ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಅವ್ರು ಹೇಳಿದ್ರು ಒಂದು ರೊಟ್ಟಿ ಬಿದ್ದಿದ್ದು ತೊಗೊಂಬಂದು ತಿಂದ್ವಿ ಅಂತ, ಅವ್ರು ಬೆಳೆದಿರೋದು ಅವ್ರು ಹುಟ್ಟಿರೋದು ಎಲ್ಲ ಯಾರಿಗೂ ಗೊತ್ತಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಬೆಳೆದಿದ್ರು ಅಂತ. ಈಗ ಅವ್ರು ಹೇಳ್ಬೇಕಾದ್ರೆ ನಮಗೆ ಕಣ್ಣಲ್ಲಿ ನನಗೆ ನೀರು ಬರುತ್ತೆ. ಯಾಕೆಂದರೆ ಅವ್ರು ಹೆಂಗೆ ಬೆಳೆದಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ, ನಮಗೆ ಗೊತ್ತಿರುತ್ತೆ. ಹಂಗಾಗಿ ಅವ್ರು ಹೇಳಿದಾಗ ಅವರು ಸರ್ವಿಸ್ ಮಾಡಿರೋವೆಲ್ಲ ನಮಗೆ ತುಂಬ ಇಲ್ಲಿರುವಾಗ ತುಂಬ ನೆನಪಾಗುತ್ತೆ ಅವೆಲ್ಲ. ಅವ್ರು ಮಾಡಿರೋದು ಏನೂ ಗೊತ್ತಿರಲ್ಲ ನಮಗೆ. ಈ ಥರ ಸಂದರ್ಭದಲ್ಲಿ ಅವ್ರು ಹೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಆದರೂ ಹೆಮ್ಮೆ ಆಗತ್ತೆ ಮಾತ್ರ. ಆದರೂ ನಾವು ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀವಿ, ಇವ್ರು ನಮ್ಗೆ ಕರ್ತ ನಮಗೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ ಪಡಬೇಕು ನಾವು. ತುಂಬ ಥ್ಯಾಂಕ್ಸ್ ಮಾತ್ರ ಈ ಸಂಘದವರಿಗೆ. ಅವರಲ್ಲಿ ಗಡಿ ಕಾಯ್ತಿರೋದಕ್ಕೆ ನಾವು ಇಲ್ಲಿಷ್ಟು ಸುರಕ್ಷಿತವಾಗಿರೋದು. ನಾವು ಇಲ್ಲ ಅಂತಂದರೆ ನಾವು ಇಲ್ಲೆಲ್ಲ ಇರ್ತಿರ್ಲಿಲ್ಲ. ಅವರಲ್ಲಿ ಬಾರ್ಡ್ರಲ್ಲಾಗಲಿ ಸರ್ ಹೇಳಿದ್ರು ನಾವು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಅಲ್ಲಿ ಕಷ್ಟಪಟ್ಟಿದ್ದಕ್ಕೆ ನಾವು ಇವತ್ತು ಇಲ್ಲಿವರೆಗೆ ನಾವು ನಿಜವಾಗ್ಲೂ ನಾನು 99 ನಾನು ಹುಟ್ಟಿರೋದು. ನೀವು ಆವಾಗಲ್ಲಿ ಅಷ್ಟು ಹೋರಾಡಿದ್ದಕ್ಕೆ ನಾವು ಇಲ್ಲಿ ಬಂದು ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ ಸರ್. ತುಂಬ ಥ್ಯಾಂಕ್ಸ್ ಮಾತ್ರ ನಿಮಗೋಸ್ಕರ. ನೀವು ಸರ್ವಿಸ್ ಮಾಡಿರೋದು ನಮಗೆ, ನೀವು ಅವಾಗ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ನಾವು ಇಲ್ಲಿ ಇವತ್ತು ಇಷ್ಟು ಸ್ವತಂತ್ರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್. ನಿಜವಾಗ್ಲೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸಹನಾ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈಗ ನಿಜ ಹೇಳಬೇಕು ಅಂತ ಹೇಳ್ಕೊಂಡ್ರೆ ಈಗಿನ ಒಂದು ಇದರಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಅಯ್ಯೋ ನನ್ನ ಮಗ ಆರ್ಮಿಗೆ ಹೋಗ್ತಾನ, ಬೇಡಪ್ಪ ಇರಕ್ಕೆ ಹೋಗ್ ಮಗ ಅಂತ ಹೇಳ್ತಾನೆ. ಅದೇ ಮಹಿಳೆಯರು ನನ್ನ ಮಗ ನನ್ನ ಗಂಡ ಆರ್ಮಿಲಿದಾರ ಖಂಡಿತ ಬೇಡಪ್ಪ ಅಂತ ಹೇಳ್ಕೊಂಡು ಹೇಳೋವಂಥ ಕಾಲದಲ್ಲಿ ಆ ಮಹಿಳೆ ನಿಜವಾಗ್ಲೂ ಅವರ ಒಂದು ಕಥೆಯನ್ನು ಅಲ್ಲಿ ಬಿಟ್ಟು ಇವತ್ತು ಅವ್ರ ಕುಟುಂಬವನ್ನೆಲ್ಲ ತಾವೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂಥ ವಿಷಯ. ಖಂಡಿತ ಅವರಿಗೆ ಧನ್ಯವಾದಗಳು. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ಅನಿತಾ ರವಿಶಂಕರ್ ಮಾಜಿ ಕಾರ್ಪೊರೇಟರ್ ಅವರಿಗೆ ಸನ್ಮಾನ ಸಮಾರಂಭ. ಈಗ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ರಮೇಶ್ ಬಾಬು ಸರ್ ಅವರಿಗೂ ಸನ್ಮಾನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪತ್ರಕರ್ತರಾದ ಚನ್ನವೀರಪ್ಪ ಗಮನಗಟ್ಟಿ ಇವರಿಗೂ ಕೂಡ ಸನ್ಮಾನ. ಕಲ್ಲಹಳ್ಳಿ ಬ್ಲಾಕ್ನ ಸಾಂಸ್ಕೃತಿಕ ಸಂಘದ ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರತೀ ದೇವಿ ಮೇಡಮ್ನವರು ನಿಜಕ್ಕೂ ಇವತ್ತೊಂದು ನಾವು ಇಲ್ಲಿ ಕಾರ್ಯಕ್ರಮನ ಎಲ್ಲ ಸೇರಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅವರೇ ಕಾರಣಕರ್ತರು. ನಮಗೆ ಏನೂ ಗೊತ್ತಿರಲಿಲ್ಲ. ಅವ್ರು ಕಾರ್ಯಕ್ರಮ ಮಾಡುವಾಗ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಆದರೆ ಅವರು ಒಂದು ಮೆಸೇಜ್ ಹಾಕಿ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿದಾಗ ಮೆಸೇಜ್ ನೋಡಿಕೊಂಡು ನಾನು ಅವ್ರ ಮನೆಗೆ ಹೋಗಿದ್ದು. ಅಂದಿನಿಂದ ಇವತ್ತಿನವರೆಗೂ ಸುಮಾರು 1.5 ಮಂತ್ ಆಯಿತು ಅಷ್ಟೇ. ಸಾಕಷ್ಟು ವಿಷಯಗಳನ್ನ ನಾವು ಕಲಿತಿದ್ದೇವೆ. ಖಂಡಿತ ಅವರು ನೆನಪಿಸುತ್ತೇನೆ.
ಇನ್ನ ಆಗಿಲ್ಲ. ಈಗ ಅತಿಥಿಗಳಿಂದ ಭಾಷಣ ಶ್ರೀಯುತ ರಮೇಶ್ ಬಾಬು ಒಂದು ಪರಿಷತ್ भारत माता की, भारत माता की. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿಗಳು ನಮ್ಮ ಮಾಜಿ ಕಾರ್ಪೊರೇಟರ್ ಅತಿ ಶಿಕ್ಷಕರು, ಎಲ್ಲ ಗಣ್ಯರು, ಈ ಭಾಗದ ಗಣ್ಯರು ಮತ್ತು ಈ ಕಾರ್ಗಿಲ್ ವಿಜಯ ದಿವಸ ತಕ್ಷಣ ನಾವು ಬಹಳ ಆಲರ ಮೇಲ್ ಮಾಡಿಕೊಂಡು ನಾವು ಇದ್ವಿ ಅಂತ ಬಿಟ್ಟು ನಾವು ಆಚರಣೆ ಮಾಡ್ತೀವಿ. ಅದ್ರ ಜೊತೆ ಸ್ವಲ್ಪ ಖೇದನೂ ವಿಷಾದನೂ ಸಹ ನಮಗೆ ದುಃಖವೂ ಆಗುತ್ತೆ. ಈ ಒಂದು ಗೆಲುವಿಗೆ ಕಾರಣೀಕರ್ತರಾಗಿ ಸಾಕ್ಷೀಭೂತರಾಗಿ ಆದರೆ ನಮ್ಮ ಜೊತೆ ಇಲ್ಲ, ಅವರನ್ನು ನೆನೆಸ್ಕೊಂಡು ಸ್ವಲ್ಪ ಬೇಜಾರ. ನಾವು ಭಾರತೀಯರು ಏನ್ ಮಾಡ್ತೀವಿ, ಪ್ರತಿಯೊಂದು ಕಾರ್ಯಕ್ರಮವನ್ನ ವಿಜೃಂಭಣೆ ಇಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲ ಪ್ರತಿರೋಧ ವ್ಯಕ್ತಪಡಿಸ್ತೀವಿ, ಇಲ್ಲ ಪ್ರತಿಭಟನೆ ವ್ಯಕ್ತಪಡಿಸ್ತೀವಿ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಮಗೆ ಏನಾದರೂ ಒಂದು ಆಘಾತ ಅಥವಾ ಯಾವ್ದಾದ್ರು ಒಂದು ಘಟನೆ ನಡಿಬೇಕಾದ್ರೆ ನಾವು ಜಾಗೃತರಾಗಿರ್ತೀವಿ ಹೊರತು ಅದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯಾಗಿ ನಾವಿರ್ತೀವ, ಅದು ನಾವು ಮನಸ್ಸಲ್ಲಿ ಎತ್ಕೋಬೇಕಾಗಿದ್ದ ಪ್ರಶ್ನೆ ಆಗಿದೆ. ಏನೋ ಅವ್ರಿಗೆ ಗಡಿ ಕಾಯ್ತಾ ಇದ್ರು. ಈಗ ಸಾಕಷ್ಟು ಬೇರೆ ಬೇರೆ ವಲಯದಲ್ಲೆಲ್ಲ ಸೈನಿಕರು ನಮ್ಮನ್ನು ದೇಶವನ್ನು ರಕ್ಷಿಸುತ್ತಿದ್ದಾರೆ. ಆದರೆ ನಮ್ಮ ದೇಶದ ಒಳಗಡೆ ಇರುವ ಶಕ್ತಿಗಳ ದುಷ್ಟಶಕ್ತಿಗಳನ್ನ ಕಾಯೋರು ಯಾರು? ಪ್ರತಿಯೊಬ್ಬ ಭಾರತೀಯನು ಸೈನಿಕನಾಗಬೇಕು. ನಾ ಎಷ್ಟೋ ಕಡೆ ಹೇಳ್ತೀನಿ. ಹಾಗಿದ್ದಾಗ ತಾಯಿ ಜೀಜಾಬಾಯಿ ಏನ್ ಮಾಡಿದ್ರು? ಸಣ್ಣತನದಿಂದಾನೇ ಮಕ್ಕಳನ್ನ ಸಣ್ಣ ವಯಸ್ಸಿನಿಂದಾನೇ ದೇಶ ಪ್ರೇಮದ ಬಗ್ಗೆ, ನಮ್ಮ ನಾಡು ಸ್ವರಾಜ್ಯ ಅನ್ನುವ ಒಂದು ಕನಸು ಕಟ್ಕೊಳ್ತಾ ಬಂದಿರಲ್ಲ, ಒಂದು ಪ್ರತಿಜ್ಞೆನೂ ಮಾಡ್ತಾರವರು. ನೀನು ಆ ಗಡಗಳನ್ನೆಲ್ಲ ನಾನು ಜಯಿಸ್ಕೊಂಡು ಬರೋ ತನಕ ಏನೋ ಒಂದು ಹೇಳ್ತಾರೆ, ಎಲ್ಲೋ ಒಂದು ಹೇಳಿದ್ರು, ನಾನು ಪ್ರತಿಜ್ಞೆ ಮಾಡಿದ್ದೆ. ಅದು ಬಟ್ ಎಲ್ಲೂ ದಾಖಲೆ ಆಗಿಲ್ಲ, ಬಟ್ ಹೇಳ್ತಾರೆ ಎಲ್ಲ ಕಡೆ. ಆ ತರ ನಾವು ಮಕ್ಕಳನ್ನ ಶಿವಾಜಿ, ಸ್ವಾಮಿ ವಿವೇಕಾನಂದನಾಗ್ಲಿ, ರಾಮಕೃಷ್ಣ ಪರಮಹಂಸರಾಗಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಾ? ಏನಾಗಿದೆ, 1 ಅಥವಾ 2 ಮಕ್ಕಳನ್ನ ಬಿಟ್ಕೊಂಡ್ಬಿಟ್ಟು ಪೊಸೆಸಿವ್ನೆಸ್ ಶುರುವಾಗುತ್ತೆ. ಬರೀ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ಅಪ್ಪಪ್ಪ ಅಂದ್ರೆ ಮಾಡೆಲ್ಸಿಗೆ ಹೋಗ್ತಾರೆ. ಅಂದ್ರೆ ಹೇಳಿದ್ರು ಸೆಲೆಬ್ರಿಟಿ ಮಾಡೆಲ್ಸ್, ಫಿಲ್ಮಿಗೋ ಅದು ಆ ಥರ ಬೇಗ ಹೆಸರುವಾಸಿ ಆಗ್ತದೆ. ಆದರೆ ನಮ್ಮ ದೇಶವನ್ನು ಕಾಯಲಿಕ್ಕೆ ಸೈನಿಕರಾಗಿ ಹೋಗ್ಲಿಕ್ಕೆ ಯಾರಾದರೂ ಮನಸ್ಸು ಮಾಡ್ತಿಲ್ವಾ? ಇರೋ 1-2 ಮೊದಲಾದ್ರೆ 7-8 ಇರ್ತಿತ್ತು, ನಾವೆಲ್ಲ 8-10 ಜನ ಒಟ್ಟಿಗೆ ಬೆಳೆದವರು. ಅವಾಗಾದ್ರೂ ಅಟ್ಲೀಸ್ಟ್ ಕೊನೆ ಪಕ್ಷ 1-2 ದೇಶಕ್ಕೋಸ್ಕರ ಕಳಿಸ್ತೀವಿ ಅಂತ ಮನೋಭಾವನೆ ನಮ್ಮಲ್ಲಿ ಬರುತ್ತಾ? ಆದ್ರೆ ಅದೇ ಒಂದು ಜೀಜಾಬಾಯಿ ಅಂತ ಹೇಳಿದೆ. ಆದ್ರೆ ನಾವು ಎಲ್ಲಿ ಅಂದ್ರೆ ನಾವು ವ್ಯಕ್ತಿಗತವಾಗಿ ಶತ್ರುಗಳು ಹೊರಗಡೆ ಇರೋದಕ್ಕಿಂತ ಆಂತರಿಕ ಶತ್ರುಗಳು, ಮಾನಸಿಕ ಶತ್ರುಗಳು ನಮ್ಮಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋ ಒಂದು ಎರಡೂ ಸಹ ಗೊಂದಲದಲ್ಲಿರ್ತೀವಿ ನಾವು. ಯಾವ ಘಟನೆ, ಯಾವ ವಿಷಯ, ಯಾವ ಸನ್ನಿವೇಶ ಸರಿ ಅಥವಾ ತಪ್ಪು ಅಂತ ಜಡ್ಜ್ ಮಾಡೋಂಥ ಕೆಪಾಸಿಟಿ ನಮ್ಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವು ಹಾಗೆ ಬೆಳೆಸ್ತಾ ಇದೀವಿ. ಹೋಗ್ತಾನೆ ಎಲ್ಲ ಪೊಸೆಸಿವ್ ಆಗಿ, ಪ್ರೊಟೆಕ್ಟಿವ್ ಆಗಿ. ಚಿಕ್ಕ ಮಕ್ಕಳಿಂದಾನೇ ನಾವು ಅನ್ಯಾಯದ ವಿರುದ್ಧ, ಇದು ತಪ್ಪು, ಇದು ಸರಿಯಾದ ರೀತಿ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬೆಳೆಸಿದ್ರೆ ಸೈನಿಕರಾಗ್ಲಿಕ್ಕೆ ನಿಜವಾಗ್ಲೂ, ಯಾಕಂದ್ರೆ ಅವಾಗ್ಲಿಂದನೇ ಶುರು ಆಗ್ಬಿಡುತ್ತೆ. ನಾವು ಇದು ತಪ್ಪು ಮಾಡ್ತಿದೀವಿ, ಇದು ತಪ್ಪಿದೆ, ಇದನ್ನು ಖಂಡಿಸ್ಬೇಕು ಅಥವಾ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆ ಬಂದಾಗ ದೇಶ ರಕ್ಷಣೆ ಬಗ್ಗೆ ಯೋಚನೆ ಬರುತ್ತೆ. ಹೋಗ್ತಾನೆ ನಾವು ಏನ್ ಮಾಡ್ತೀವಿ, ಅಷ್ಟು ಹೋಗ್ಬಿಡ್ಕಣ, ಮಳೆ ಬರ್ತೀವಿ, ಕಂಗಳಿರ್ಬೋದು ಕಣೋ, ಹೋಗ್ಬಿಡಕಣ, ಬೇಗ 6 ಗಂಟೆ ಆಯ್ತು, ಮನೆಯೊಳಗೆ ಸೇರ್ಕೊಂಡ್ಬಿಡ್ಬೇಕು.
ನಾವು ಮೊದಲು ಬರಬೇಕು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತೀವಲ್ಲ, ಮನೆಯಿಂದ ಶುರು ಆಗಬೇಕು. ದೇಶ ಪ್ರೇಮನೇ ಆಗಲಿ, ಕ್ರೀಡಾ ಪ್ರೇಮ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಯಾವುದಾದ್ರೂ ಆಗಲಿ ಮನೆಯಿಂದ ಪ್ರಾರಂಭ ಆಗುತ್ತೆ. ಹೊರಗಿಂದ ನಾವು, ಯಾಕಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗಿದ ತಕ್ಷಣ ಬಹಳ ಕೆಟ್ಟ ವಾತಾವರಣ ಇರೋದು. ನಮ್ಮ ಮಕ್ಕಳನ್ನ ನಾವು ಎಷ್ಟೇ ಚೆನ್ನಾಗಿ ಬೆಳೆಸಿದ್ರು ಸಹ ಹೊರಗಿನ ವಾತಾವರಣ ಬಹಳ ಹಾಳಾಗಿದೆ. ಯಾಕಂದ್ರೆ ಈ ಪಾಶ್ಚಾತ್ಯೀಕರಣ, ನಗರೀಕರಣ, ಏನೇನೋ ಕಾರಣಗಳು ಅದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ವಾತಾವರಣ ನಮ್ಮತನವನ್ನ, ನಮ್ಮ ಭಾರತೀಯತೆಯನ್ನ, ಸ್ವಾಭಿಮಾನ, ಅಭಿಮಾನನೇ ಇಲ್ಲ, ಸ್ವಾಭಿಮಾನ ಎಂದು ಬರುತ್ತೆ. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ ನಾವು ಮನೆಯಲ್ಲಿ ಪೇರೆಂಟ್ಸ್, ಪೋಷಕರಾಗಿ ಮಕ್ಕಳಲ್ಲಿ ಬಿತ್ತಿದ್ರೆ ಅವಾಗ ಅವರು ಉತ್ತಮ ಸೈನಿಕರು ಆಗ್ತಾರೆ, ಉತ್ತಮ ನಾಗರಿಕರಾಗ್ತಾರೆ, ಉತ್ತಮ ಪ್ರಜೆಗಳಾಗ್ತಾರೆ, ದೇಶಕ್ಕೆ ಕೊಡುಗೆ ಆಗ್ತಾರೆ, ದೇಶಕ್ಕೆ ಭಾರ ಆಗಲ್ಲ. ಹೋಗ್ತಾನೆ. ಇದನ್ನ ಈ ತರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಯೋಚನೆ ಮಾಡಬೇಕು. ನಾವು ಸರಿಯಾದ ದಾರಿಯಲ್ಲಿ ಇರ್ತಿದೀವ, ದೇಶಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಯಾವ ತರದಲ್ಲಿ ಇದು ಮಾಡ್ತೀವಿ. ಏನಂದ್ರೆ ಕೆಲವು ಈಗ ಏನಾಗುತ್ತೆ, ಸಾರಿ ಯಾರು ತಪ್ಪು ತಿಳ್ಕೊಬೇಡಿ, ನಾನು ಪೇರೆಂಟ್ಸ್ ಮೀಟಿಂಗ್ಗಳೆಲ್ಲ ಹೇಳ್ತಾ ಇರ್ತೀವಿ, ಮಕ್ಕಳಿಗಾಗಿ 1 ಗಂಟೆ ಸಮಯ ಕೊಡಿ, ದಿನ ಕನಿಷ್ಠ ಪಕ್ಷ 1 ಗಂಟೆ ಸಮಯ ಕೊಡಿ. ನೀವು ಅವ್ರಿಗೆ ಓದಿ ಅಂತ ಹೇಳೋದು ಬೇಡ, ಓದ್ಸೋದ್ ಬೇಡ, ಹೀಗೆ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಹತ್ರ ಬಂತು ಅಂತ ಹೇಳೋದು ಬೇಡ. ಆ ಮಾನಸಿಕವಾದ ಸ್ಥೈರ್ಯ ಇರುತ್ತಲ್ಲ, ಮಾನಸಿಕವಾದ ಬೆಂಬಲ ಜೊತೆಗಿರುತ್ತಲ್ಲ, ಏನಂತ ಹೇಳ್ತಾರೆ, ಮಾರಲ್ ಸಪೋರ್ಟ್, ಅದು ಜೊತೆಗಿದ್ದಾಗ ಆ ಮಕ್ಕಳಿಗೆ ಏನ್ ಬೇಕಾದ್ರೂ ಸಾಧಿಸ್ಬೇಕು ಅಂತ ಹುಮ್ಮಸ್ ಬರುತ್ತೆ. ಮಕ್ಕಳಿಗೆ ಓದಕ್ಕೆ ಹೇಳ್ಬಿಟ್ಟು ನಾವು ಹಾಲ್ನಲ್ಲಿ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಕಿಟ್ಟಿ ಪಾರ್ಟಿಗಳಿಗೆ ಹೋಗೋದು, ಅಥವಾ ಇನ್ನೇನೋ ಕಾರ್ಯಕ್ರಮಗಳಿಗೆ ಹೋಗೋದು ಮಾಡಿದ್ರೆ ಮಕ್ಕಳಿಗೆ ನಾವು ದಾರಿ ತೋರಿಸ್ತೀವಿ ಏನಾಗುತ್ತೆ. ನಾವೀಗ ನಾವು ದೇಶವನ್ನು ರಕ್ಷಣೆ ಮಾಡೋರನ್ನ ಅಥವಾ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋರನ್ನ ಎಲ್ಲರನ್ನೂ ಹಾಡಿ ಹೋಗುತ್ತೀವಿ. ಆದರೆ ನಮ್ಮ ಕರ್ತವ್ಯ ನಾವು ಏನ್ ಮಾಡಬೇಕು, ಆಸ್ ಎ ಸಿಟಿಸನ್, ಆಸ್ ಎ ಪ್ರಜೆ ಆಫ್ ಭಾರತ, ನಾವು ಏನ್ ಮಾಡಬೇಕು, ನಾವು ಸರಿಯಾದ ನಮ್ಮ ಕರ್ತವ್ಯ ನಿಭಾಯಿಸ್ತಾ ಇದೀವ. ಬಹಳಷ್ಟು ಸನಾತನ ಕಾಲದಿಂದಲೂ, ದಶಕಗಳಿಂದಲೂ ಈ ದೇಶವನ್ನು ಬಹಳ ಚೆನ್ನಾಗಿ ಉಳಿಸಿ ಬೆಳೆಸಿ ನಮ್ಮ ಕೈ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಗೆ ಕೊಡ್ಬೇಕು, ನಾವೇ ಇಷ್ಟು ಆತಂಕದಲ್ಲಿದ್ದೀವಿ. ಹೊರಗಡೆ ಹೋದ್ರೆ ಹೇಗೋ ಏನೋ, ಆಮೇಲೆ ಇನ್ಯಾವುದೋ ಇನ್ನೊಂದು ಕೆಲವು ಏರಿಯಾಗಳನ್ನ ಹೋಗೋಕ್ಕೆ ಇಷ್ಟಪಡಲ್ಲ, ಕೆಲವರು ಹೋಗ್ತಾನೆ. ಸೆನ್ಸಿಟಿವ್ ಏರಿಯಾಸ್ ಅಂತ ನಾವು ಹೇಳ್ತೀವಿ. ಆದರೆ ಆ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ನುಗ್ಗುವಂತ, ಹೋಗುವಂತ ಅವರಿಗೆ ಮಾನಸಿಕ ದೃಢತೆ ಬೆಳೆಸೋಕ್ಕಾಗುತ್ತೆ. ಏನಾಗುತ್ತೆ, ಆ ಏರಿಯಾ ಅಷ್ಟು ಏರಿಯಾ ಅವ್ರದೇ ಏರಿಯಾ ಮಾಡ್ಕೊಂಡ್ಬಿಡ್ತಾರೆ. ಹೇಗೂ ಬರಲ್ಲ ಬಿಡು, ಬೇರೆಯವರು ಅವರೆಲ್ಲ ತಿಳಿಸಾರು ಅಂತ ಊಟ ಮಾಡ್ಕೊಂಡಿದ್ದಾರೆ, ಅವ್ರು ನಮ್ಮ ಹತ್ರ ಬರಲ್ಲ ಬಿಡು ಅಂತ. ಇನ್ನೂ ನೀವು ಎಷ್ಟು ಜನ ಕಾಶ್ಮೀರ ನೋಡಿದ್ರಿ? ಕಾಶ್ಮೀರಕ್ಕೆ ಹೋಗಿದ್ರಾ? ಇತ್ತೀಚೆಗೆ ಹೋಗಿ ಬಂದಿದ್ದೀರಾ? ಇತ್ತೀಚೆಗೆ ಇವರು ಇಲ್ಲಿ ಹೀಗೆ ಕಾಣ್ತಾರೆ, ನೀವು ಅಲ್ಲಿ ಹೋಗಿ ನೋಡ್ಬೇಕು ಅವ್ರನ್ನ. ಅವರು ಡ್ರೆಸ್ಸು, ಅವ್ರ ಕೈಯಲ್ಲಿ ಗನ್ನು ನೋಡಿದರೆ ನಮ್ಮ ದೇಶ ಸುರಕ್ಷಿತ ಆಗಿದೆ ಅನ್ನೋದು ನಿಮ್ಗೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಆಮೇಲೆ ಅಭಿವೃದ್ಧಿ ಹೆಂಗಾಗಿದೆ ಅನ್ನೋದು ನೋಡೋಕ್ಕಾದ್ರೂ ನೀವು ಕಾಶ್ಮೀರ, ನಮ್ಮಲ್ಲೇ ಆಗಿರೋದಲ್ಲ, ಅಲ್ಲಿ ಭಾಳ, ನಾನು 4 ವರ್ಷದ ಹಿಂದೆ ಹೋಗಿದ್ದೆ. ನಾವು ಕಾಶ್ಮೀರ ನೋಡಲಿಲ್ಲ ಅಂದರೆ ದೇಶ ಈಗ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ ಅಂತ ಒಂದು, ಎರಡನೇದು ಯೋಧರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೀವು ನೋಡಬೇಕು. ಪಹಲ್ಗಾಮ್ ಅಂತದ್ದು ಒಂದು ಘಟನೆ ಆಗಿದೆ ಬಿಟ್ಟರೆ ಎಲ್ಲೋ ಒಂದೊಂದು ಆಗ್ತಾರೆ. ನೀವೆಲ್ಲೋಗಿ ನಿಂತಿದ್ರೆ ಇವ್ರು ನೋಡಿದರೆ ಆ ಡ್ರೆಸ್ಸಲ್ಲಿ ನಾವು ಆರಾಮಾಗಿರ್ತೀವಿ, ಏನು ಭಯ ಇರಲ್ಲ. ಅವರಿಗೆ, ಆ ಯೋಧರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇಷ್ಟೆಲ್ಲ ಮಾತಾಡಿದ್ದಾರೆ. ಅದರ ಅವ್ರನ್ನ ನೋಡಬೇಕು ಅಂದರೆ ನೀವು ಒಂದು ಸಾರಿ ಹೋಗಿ ಬನ್ನಿ, ಕಾಶ್ಮೀರ ನೋಡಿ, ನಮ್ಮ ದೇಶ ನೋಡಿ. ನಾವೆಲ್ಲ ಫಾರಿನೆಲ್ಲ ನೋಡಿದ್ದೀವಿ, ನಮ್ಮ ದೇಶ ನೋಡೋದು ಭಾಳ ಇದೆ. ಹಾಗೆ ಎಲ್ಲ ಮಹಾತ್ಮರು ಏನು ಇವರು ವೇದಿಕೆ ಮೇಲೆ ಗಣ್ಯರು ಏನು ಹೇಳಿದ್ರು ಅದನ್ನೆಲ್ಲ ನಾವು ಒಂದು ಸ್ವಲ್ಪ ಆದರೂ ಮುಂದಿನ ಜನ್ರೇಷನ್ಗೆ ತಲುಪಿಸಿ ಅಂತ ಹೇಳ್ತಾ, ನನಗೊಂದೇನು ಅಂದರೆ ನೀವೆಲ್ಲರೂ ಅವ್ರಿಗೆ ಹಾರ ಹಾಕಿದ್ರಿ, ಆ ಯೋಧರಿಂದ ನಮಗೊಂದು ಹಾರ ಹಾಕ್ಸಿದ್ರಲ್ಲ, ಆ ಚಾನ್ಸು ನಿಮಗೆ ಸಿಗೋದು ನಮಗೆ ಸಿಕ್ಕಿದೆಯಲ್ಲ, ಅದಕ್ಕೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ. बोलो भारत माता की जय, बोलो भारत माता की जय, वंदे वंदे. ವೀರ ಯೋಧರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹಾಗೂ ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ ಇಂಥ ವಚನಗಳನ್ನು ನೀಡಿದಂತಹ ಅನಿತಾ ರವಿಶಂಕರ್ ಅವರಿಗೆ ಧನ್ಯವಾದಗಳು.
ಹಾಗೂ ನಮ್ಮ ಸುಂದರ್ ಪ್ರಭು ಸರ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ನಾನು ಶ್ರೀನಿವಾಸ್ ಸರ್ನ ಬಂದಾಗಿಂದ ನೋಡ್ತಾ ಇದ್ದೀನಿ, ಅವ್ರ ಮುಖದಲ್ಲಿ ಸ್ಮೈಲ್ ಫೇಸ್ ಇದೆ. ಅವರು ಉಗ್ರರನ್ನ ಹೇಗೆ ನಗುಮುಖದಿಂದಲೇ ಅವ್ರು ಹಿಮ್ಮೆಟ್ಟೋ ರೀತಿಯಲ್ಲಿ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ನೋಡ್ತೀನಿ ಅವರು ಉಗ್ರರನ್ನ ಕಂಡ್ರೆ ಅವ್ರಿಗೆ ಭಯ ಆಗ್ತಿಲ್ಲ. ಉಗ್ರರ ಬಂದು ಎದುರುಗಡೆ ನಿಂತಷ್ಟೇ ಸ್ಮೈಲ್ ಮಾಡಿ ಕಳಿಸ್ಬಿಡ್ತಾ ಇದ್ರು. ಅನಿಸ್ತಾ ಇದೆ ನನಗೆ. ನಿಜಕ್ಕೂ ಸರ್ ಹೆಮ್ಮೆ ಆಗ್ತಿದೆ ನಿಮ್ಮನ್ನು ನೋಡಿ. ನಾವು ಸಾಕಷ್ಟು ಕಲಿಬೇಕು ಸರ್. ನಿಜಕ್ಕೂ ನಿಮ್ಮನ್ನೇ ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಅನಿಸಿದೆ ಸರ್. ಖುಷಿಯಲ್ಲಿದ್ದಾರೆ ಅವರು. ಓಕೆ, ಈಗ ವಂದನಾರ್ಪಣೆ ಈ ಕಾರ್ಯಕ್ರಮವನ್ನು ಗೀತಾ ನಡೆಸ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ನನ್ನ ಗೌರವಪೂರ್ಣ ನಮಸ್ಕಾರಗಳು. ಇಂದಿನ ನಮ್ಮ ಗೌರವವನ್ನು ಸ್ವೀಕರಿಸಿದ ವೀರಯೋಧರಾದ ಶ್ರೀಯುತ ನಾಗೇಂದ್ರ ಸರ್ ಅವರು ನಮ್ಮ ಸಂಘದ ಪರವಾಗಿ ಎಲ್ಲ ನಾಗರಿಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀಯುತ ಕಿರಣ್ ಬಳಗನೂರ್ ಸರ್ ಹಾಗೂ ಅವರ ಧರ್ಮಪತ್ನಿ ಸಹನಾ ನಮ್ಮ ಸಂಘದ ಪರವಾಗಿ ಎಲ್ಲ ನಾಗರಿಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಶ್ರೀಯುತ ರಮೇಶ್ ಬಾಬು, ವಿಶ್ವ ಹಿಂದೂ ಪರಿಷತ್ ಪ್ರಮುಖರು, ಸಹ ಪ್ರಮುಖರು, ಇವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಮತಿ ಅನಿತಾ ರವಿಶಂಕರ್, ಮಾಜಿ ಕಾರ್ಪೊರೇಟರ್, ಅವರಿಗೂ ವಂದನೆಗಳನ್ನು. ಶ್ರೀಮತಿ ರಾಜಮ್ಮ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಯುತ ಆನಂದ್ ಸರ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಯುತ ಬಾಬಣ್ಣ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಯುತ ಸಾಮಾಜಿಕ ಕಾರ್ಯಕರ್ತರಾದ ಚನ್ನವೀರಪ್ಪ ರಾಮನಗಟ್ಟಿ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಯುತ ಸುಂದರ್ ಪ್ರಭು ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಮ್ಮ ಸಾಂಸ್ಕೃತಿಕ ಸತ್ಸಂಗದ ಮುಖ್ಯಸ್ಥರಾದ ಶ್ರೀಮತಿ ಭಾಗೀರಥಿ ಮೇಡಮ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಮ್ಮ ಸಾಂಸ್ಕೃತಿಕ ಸತ್ಸಂಗದ ಸದಸ್ಯರಾದ ಶ್ರೀಮತಿ ಶೋಭಾ, ಶ್ರೀಮತಿ ಪುಟ್ಟಮ್ಮ, ಶ್ರೀಮತಿ ಶಾಂತ, ಶ್ರೀಮತಿ ಪಲ್ಲವಿ ಎನ್ ಮೂರ್ತಿ, ಶ್ರೀಮತಿ ವಿದ್ಯಾಶ್ರೀ ಕುಮಾರಿ ಪಲ್ಲವಿ ಎನ್, ಶ್ರೀಮತಿ ಶೋಭಾ ರಾಣಿ, ಶ್ರೀಮತಿ ಸಿಂಧು ರಾಣಿ ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಮಕ್ಕಳಿಗೂ ಆಗಮಿಸಿದಂತಹ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯ ಕಾರ್ಯಕ್ರಮ ಒಂದೇ ಮಾತರಂ ಪುಸ್ತಕ ಸಂಘದ ಎಲ್ಲ ಹೋಗಿ ಒಂದೇ ಮಾತ್ರ ಹೇಳ್ತೀವಿ. ಶುಭ್ರ ಜ್ಯೋತ್ಸ್ನಾ
जय जय मातरम 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 जय ಮಾಡ್ಬಿಡಿ 1 2 3 ಹಾಗೇನಾ भारत माता की जय भारत माता की जय भारत माता की जय वंदे मातरम वंदे मातरम बोलो भारत माता की जय बोलो भारत माता की जय वंदे मातरम वंदे मातरम